ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಮಾಲತಿ ಅಂತೇಳ್ಬಿಟ್ಟು, ವಯಸ್ಸು 60 ವರ್ಷ ಕಂಪ್ಲೀಟ್ ಆಗಿದೆ. ವರ್ಕು ಡಾಕ್ಟರ್ ಆಗಿರೋದು. ಗಂಡ ಇನ್ನಿಲ್ಲ, ಒಂಟಿ ಜೀವನವನ್ನು ಮಾಡುತ್ತಿದ್ದಾರೆ. ಮಕ್ಕಳು ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ, ಅದಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಸಮಸ್ಯೆ ಏನಪ್ಪ ಅಂದರೆ, ನನ್ನ ಜೊತೆಗೆ ಮಾತನಾಡೋದಕ್ಕೆ ಯಾರೂ ಕೂಡ ಇಲ್ಲ ಅಂಥೇಳಿ ಒಂದು ರೀಸನ್ ಕೊಟ್ಟಿದ್ದಾರೆ. ಬಯಕೆ ಗೆಳೆತನ ಮಾಡಿ ಸುಖವನ್ನು ಅನುಭವಿಸಬೇಕು ಅಂಥೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನಿವರ ಬಳಿರುವ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಜೀವನದಲ್ಲಿ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ನನ್ನ 50ನೇ ವಯಸ್ಸಿಗೆ ಗಂಡ ಕಳೆದುಕೊಂಡು ವಿಧವೆ ಆಗಿದ್ದಾನೆ ಅಂತೇಳಿ ತಿಳಿಸಿರೋದು. ಅಂದರೆ ಗಂಡ ತೀರಿಕೊಂಡು ಸುಮಾರು 10 ವರ್ಷ ತುಂಬಿದೆ. ಸಾಕಿದ 2 ಮಕ್ಕಳು ಆ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ. ನನ್ನ ವಯಸ್ಸಿನ ಕಾಲದಲ್ಲೂ ಕೂಡ ನೋಡಿಕೊಳ್ಳಲು ಬರುತ್ತಿಲ್ಲ. ಮಾನಸಿಕ ಒತ್ತಡ ಇರೋದ್ರಿಂದ ಕೆಲಸಕ್ಕೆ ರಿಟೈರ್ಮೆಂಟ್ ತೆಗೆದುಕೊಂಡು ಸದ್ಯಕ್ಕೆ ಮನೆಯಲ್ಲೇ ಇದ್ದೇನೆ. ತೂತಿಗೆ ಸುಖ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಇದಿಷ್ಟು ಕೂಡ ಇವರ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳಾಗಿರುತ್ತೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗುಣ ಇರುವ ಗಂಡಸರ ಗೆಳೆತನ ಬೇಕು ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದು, ಸಮವಯಸ್ಕ ವ್ಯಕ್ತಿ ಆಗಿದ್ದರೂ ಸಹಿತ ಅವಕಾಶ ಇದೆ ಅಂತೇಳಿ ತಿಳಿಸಿರೋದು. ಅಂದರೆ ಒಬ್ಬ ಏಜ್ ಪರ್ಸನ್ ಆಗಿದ್ದರೂ ಕೂಡ ಓಕೆ. ಚಿಕ್ಕ ಹುಡುಗರಿಗೆ ಅವಕಾಶ ಸಿಗೋದಿಲ್ಲ. ಸಾಕಷ್ಟು ದುಡ್ಡಿದೆ, ಸಂಬಂಧವನ್ನು ಬೆಳೆಸಿದರೆ ಸಹಾಯ ಮಾಡುತ್ತೇನೆ, ಆದರೆ ನಿಯತ್ತಿನಿಂದ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ಮುಖ್ಯವಾಗಿ ಕೊಟ್ಟ ಸಲುಗೆ ದುರುಪಯೋಗ ಮಾಡಿಕೊಳ್ಳಬಾರದು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದ್ದ 2 ಮಕ್ಕಳು ಸಹಿತ ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ. ಒಂಟಿತನ ಕಳೆಯೋದಕ್ಕೆ ಒಬ್ಬರ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಇವರ ಬಳಿರುವ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಡಿಸೆಂಬರ್ 2015 ಅಂತೇಳಿ ತಿಳಿಸಿರೋದು. ಅಂದರೆ 2015 ಮಾಡೆಲ್ಲು. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 61,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಸೆಕೆಂಡ್ ಓನರ್ ಆಗಿರೋದು. ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1999 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.